ನನ್ನ ಮಗಳು 9 ಮಂತ್ ಇದ್ದಾಗ ನಾವು ಔಟ್ ಆಫ್ ಕಂಟ್ರಿಗೆ ಹೋಗೋ ಆಪರ್ಚುನಿಟಿ ಸಿಕ್ತು. ಆವಾಗ ನಾನು ಒಬ್ಬಳೇ ಅವಳನ್ನು ಕ್ಯಾರಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿಂದ ನಾನು ಇಂಡಿಯಾಯಿಂದ ಥೈಲ್ಯಾಂಡಿಗೆ ಒಬ್ಬಳೇ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ನನಗೆ ಈ ಸ್ಟ್ರೋಲರ್ ತುಂಬ ಹೆಲ್ಪ್ ಮಾಡ್ತು ಅಂತಲೇ ಹೇಳ್ಬೋದು. ಅಲ್ಲಿ ನಾವು 1 ಮಂತ್ ಇರಬೇಕಾಗಿತ್ತಲ್ವ, ಸೊ ನನಗಿದೆಲ್ಲ ಹೆಲ್ಪ್ ಆಗುತ್ತೆ ಅಂತೇಳಿ ಇದನ್ನು ತೊಗೊಂಡೋಗಿದ್ದೆ ನಾನು. ಫಸ್ಟ್ ಟೈಮ್ ನನ್ನ ಮಗಳಿಗೆ ಅಂತ ಖರ್ಚು ಮಾಡಿದ್ದು ಹೆವಿ ಅಮೌಂಟಿದ್ದು ಇದು ಅಂತಲೇ ಹೇಳ್ಬೋದು. ಇವಾಗ ಇದು ಆಫ್ ಪ್ರೈಸಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದನ್ನು 2 ಸೈಡ್ ಯೂಸ್ ಮಾಡ್ಬೋದು. ಅವ್ರನ್ನ ಮುಂದೆ ನಾವು ನೋಡಿಕೊಂಡು ಕೂಡ ನಾವು ದೂಕೊಂಡು ಹೋಗ್ಬೋದು, ಇಲ್ಲ ಅವ್ರನ್ನ ಈ ಕಡೆ ಇಟ್ಕೊಂಡು ಕೂಡ ನಾವು ಅವ್ರನ್ನ ಮೂವ್ ಮಾಡ್ಕೊಂಡು ಹೋಗ್ಬೋದು. ಸೊ ಜಸ್ಟ್ ಈ ಥರ ಮಾಡಿದಿರುತ್ತೆ. ಒಂದು ಕುಷನ್ ಥರ ಬೆಡ್ನ ಕೊಟ್ಟಿರ್ತಾರೆ, ಮತ್ತು ಕೆಳಗಡೆ ಇದನ್ನು ಕೊಟ್ಟಿರ್ತಾರೆ ಲೆಗ್ ಇಟ್ಕೊಳ್ಳೋದಕ್ಕೆ, ಮತ್ತು ವಾಟರ್ ಬಾಟಲ್ಸ್ ಆ ಥರದ್ದೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ಇದು ಈಸಿಯಾಗಿ ಒಂದು ಕೈಯಲ್ಲೇ ಹ್ಯಾಂಡಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿ, ಕೆಳಗಡೆ ಈ ಥರ ಪ್ರೆಸ್ ಮಾಡೋದಿರುತ್ತೆ, ಫುಲ್ ಲಾಕ್ ಆಗುತ್ತೆ. ಮತ್ತು ಈ ಹ್ಯಾಂಡಲ್ ಇರುತ್ತಲ್ಲ, ಅದನ್ನು ತೆಗೆದು ಈ ಥರ ಮಾಡಿದ್ರೆ ಓಪನ್ ಆಗುತ್ತೆ. ಇದ್ರದ್ದು ಏನಾದ್ರು ನಿಮಗೆ ಲಿಂಕ್ ಬೇಕಂದರೆ ಕಾಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಚಿಕ್ಕ ಮಕ್ಕಳಿರೋರ ಮನೆಯಲ್ಲಿ ಯೂಸ್ಫುಲ್ ಆಗುತ್ತೆ. 120 kg ವೆಯ್ಟ್ ಇದು ತಡೆಯುತ್ತೆ ಅಂತಲೇ ಹೇಳ್ಬೋದು. ಬೆಲ್ಟ್ ಎಲ್ಲ ಕೊಟ್ಟಿರ್ತಾರೆ ಸೇಫ್ಟಿಗೆ ಅಂತೇಳಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಮತ್ತು ಮಗು ಏನು ಮಾಡ್ತಿದೆ ಅಂತ ಮೇಲೂ ಕೂಡ ಎಲ್ಲ ನೋಡ್ಬೋದು. ತೋರಿಸಿದ್ನಲ್ವ ನಿಮಗೆ, ಮೊಬೈಲು ಕೂಡ ಎಲ್ಲ ಹಿಂದೆ ಇಟ್ಕೊಂಡು ಆರಾಮಾಗಿ ಈ ಥರ ಮುಂದೆ ಹಿಂದೆ ಕೂಡ ಇದು ಮಾಡ್ಕೊಂಡು ಹೋಗ್ಬೋದು ಮಗುನ ಕರ್ಕೊಂಡು. ಮೋರ್ ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.